ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಿದ್ದೇನೆ. ಶುಭೋದಯ ಎಲ್ರಿಗೂ. ಎಲ್ಲರೂ ವಿಡಿಯೋಸ್ ನೋಡ್ತೀರಾ, ಬಟ್ ಯಾರೂ ಲೈಕ್ ಕೊಡೋಲ್ಲ, ಶೇರ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾಕಂದರೆ ನಾವು ಹೊಸ್ದಾಗಿ ವ್ಲಾಗ್ ಮಾಡ್ತಿರೋದ್ರಿಂದ ನಮಗೂ ಸ್ವಲ್ಪ ಧೈರ್ಯ ಬರುತ್ತೆ, ಖುಷಿಯಾಗುತ್ತೆ. ಅದಕ್ಕೆ ನಾವು ಇವತ್ತು ನಮ್ಮ ವಾರ್ಗಿತ್ತಿ ತಂಗಿದು ಎಂಗೇಜ್ಮೆಂಟ್ ಇತ್ತು, ಅದಕ್ಕೋಸ್ಕರ ತುಮಕೂರಿಗೆ ಹೋಗಿದ್ವಿ. ಸೊ ತುಂಬ ಚೆನ್ನಾಗಾಯಿತು ಫಂಕ್ಷನ್ ಎಲ್ಲ ಚೆನ್ನಾಗಿ. ಇವಾಗ ಹುಡುಗರು ವೆಲ್ಕಮ್ ಮಾಡ್ತಿದ್ರು. ಸೊ ಅದ್ರ ವಿಡಿಯೋಸ್ ಎಲ್ಲ ಹಾಕ್ತಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಹುಡುಗನ ವೆಲ್ಕಮ್ ಮಾಡ್ತಾಯಿದ್ರು. ಆಮೇಲೆ ಹುಡುಗಿದು ಫೋಟೋಸ್ ತೊಗೊಳ್ತಿದ್ರು. ಸೊ ಅಲ್ಲೂ ಚೆನ್ನಾಗಿ ಹುಡುಗಿ ಪೋಸ್ ಕೊಡ್ತಾ ಇದ್ಲು. ಸೊ ಆಮೇಲೆ ಎಂಗೇಜ್ಮೆಂಟ್ ಸೆರೆಮನಿ ಸ್ಟಾರ್ಟ್ ಆಯಿತು. ಸೊ ಎಲ್ಲರೂ ತುಂಬಾ ಖುಷಿಯಾಗಿದ್ದರು, ಹುಡುಗನ ಕಡೆಯವರಾಗಲಿ ಹುಡುಗಿ ಕಡೆಯವರಾಗಲಿ. ಸೊ ತುಂಬ ಖುಷಿ ಆಯಿತು ನೋಡಿ, ಜೋಡಿನೂ ತುಂಬ ಚೆನ್ನಾಗಿದೆ. ಸೊ ನಿಮಗೇನು ಅನಿಸುತ್ತೆ ಅದನ್ನು ಪ್ಲೀಸ್ ಕಮೆಂಟ್ ಮಾಡಿ. ಸೊ ಆಮೇಲೆ ಎಲ್ಲರೂ ಸೇರಿ ಹುಡುಗ ಹುಡುಗಿನ ಇಬ್ಬರನ್ನೂ ಟೀಸ್ ಮಾಡ್ತಿದ್ರು, ಅದನ್ನು ನಾವು ನೋಡ್ತಿದ್ವಿ. ಸೊ ನಮ್ಮ ವಾರ್ಗಿತಿ ಸಜೆಷನ್ ಕೊಡ್ತಾಯಿದ್ರು ಅವ್ರ ತಂಗಿಗೆ, ಕೈ ಹಿಂಗಿಡಿ ಹಂಗಿಡಿ ಅಂತ. ಸೊ ಚೆನ್ನಾಗಿತ್ತು, ಒಂಥರ ಖುಷಿ ಆಯಿತು. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲರೂ. ಸೊ ನೋಡಿ ವಿಡಿಯೋನ ಪೂರ್ತಿಯಾಗಿ ಎಲ್ಲರೂ ಅರ್ಧಕ್ಕೆ ನಿಲ್ಲಿಸ್ಬೇಡಿ. ನೋಡಿಬಿಟ್ಟು ಹೇಗೆ ಬಂದಿದೆ ಅನ್ನೋದು ಕಮೆಂಟ್ ಮಾಡಿ, ಜೋಡಿ ಹೇಗಿದೆ ಅನ್ನೋದು ತಿಳಿಸಿ. ಚೆನ್ನಾಗಿದೆ ಅಂದರೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹಾಕಿ, ನಮಗೂ ಖುಷಿ ಆಗುತ್ತೆ. ನಾನು ಇಷ್ಟರ ಮಧ್ಯೆ ನೋಡ್ತಾ ಇದ್ದೆ, ನಮ್ಮ ಮಾವ ಎಲ್ಲೂ ಕಾಣಿಸ್ತಿರ್ಲಿಲ್ಲ, ಸ್ಟೇಜ್ ಹತ್ರನೇ ಇರಲಿಲ್ಲ, ಪಕ್ಕನೇ ಇರಲಿಲ್ಲ. ನೋಡಿದ್ರೆ ನಮ್ಮ ಮಾವ ಹಿಂದೆ ಕೂತ್ಕೊಂಡಿದ್ದಾರೆ. ಹಿಂದೆ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡಿದ್ರು. ನಮ್ಮ ಮಾವಾಗಿದೆಲ್ಲ ಇಷ್ಟ ಆಗಲ್ಲ, ಫೋಟೋಸು ಅವೆಲ್ಲ ನಿಜವಾಗ್ಲೂ ಇಷ್ಟ ಆಗಲ್ಲ. ನಮ್ಮ ಯಜಮಾನ್ರಿಗಾಗಲಿ, ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿರೋ ಗಂಡಸರು ಅಂತಾರಲ್ವ, ಅವ್ರಿಗೆ ಯಾರಿಗೂ ಅಷ್ಟೊಂದು ಫೋಟೋಸ್ ಇಷ್ಟ ಆಗಲ್ಲ. ನನಗೂ ನಮ್ಮ ಅತ್ತೆಗೆ ತುಂಬ ಕ್ರೇಜ್ ಇದೆ. ಸೊ ಆಮೇಲೆ ಹುಡುಗ ಹುಡುಗಿನ ಪ್ರಪೋಸ್ ಮಾಡೋ ಟೈಮು ಸಕ್ಕತ್ತಾಗಿತ್ತು, ತುಂಬಾ ಮಜಾ ಮಾಡಿದ್ವಿ. ನೀವು ಫುಲ್ ವಿಡಿಯೋ ನೋಡಿ, ಅದರಲ್ಲಿ ಗೊತ್ತಾಗುತ್ತೆ. ಚೆನ್ನಾಗಿದೆ ಪಾಪ ಹುಡುಗಿ. ಇಬ್ಬರು ತುಂಬ ಸೈಲೆಂಟ್. ಅಲ್ಲ, ಹುಡುಗಿಗೆ ಪ್ರಪೋಸ್ ಮಾಡು ಅಂದರೆ ಹುಡುಗಿ ಅವ್ರ ಕಸಿನ್ನ ಕೇಳ್ತಿದ್ದಾಳೆ, ಏನು ಹೇಳಬೇಕು ಅಕ್ಕ ಅಂತ. ದೇವ್ರೆ, ಚೆನ್ನಾಗಿದೆ. ಕೊನೆಗೂ ಪ್ರಪೋಸ್ ಮಾಡಿದ್ರು, ಬಟ್ ನಮ್ಗೆ ಯಾರಿಗೂ ಕೇಳಿಸ್ಲಿಲ್ಲ ಅವ್ರು ಮಾಡಿರೋದು.